ಅವ್ರು ನೋಡೋಕ್ಕೆ ಸ್ವಾಮೀಜಿ ಥರ ಇರಲಿಲ್ಲ. ಅದಕ್ಕೆ ಚೆಕ್ ಮಾಡಿದೆ. ಬಿರಿ ಅಕ್ಕಿ ಬೆಲ್ಲ ಪೂಜೆ ಐಟಮೇ ಇದ್ದಿತ್ತು. ಎಷ್ಟೊತ್ತಿಗೆ ಬಂದ ಎಷ್ಟೊತ್ತಿಗೆ ಹೋದ? ಹೋಗಿದ್ದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ ಏನ್ರಿ ಮಾಡ್ತಿದ್ರಿ ನೀವು? ಆ ಸ್ವಾಮೀಜಿ ಒಳಕ್ಕೆ ಹೋಗೋ ಮುಂಚೆ ಪ್ರಸಾದ ಕೊಟ್ಟಿದ್ದ. ಅದನ್ನು ತಿಂದೇ ನಿದ್ದೆ ಬರೋಂಗಾಯ್ತು. ಈಗ ನೀವು ಬಂದ ಮೇಲೆ ನನಗೆ ಎಚ್ಚರ ಆಗಿತ್ತು. ಅವನು ಕೊಟ್ಟಿರೋ ಪ್ರಸಾದ ತಿಂದ್ರ? ತಲೆ ಇದೇನ್ರಿ ನಿಮ್ಗೆ? ಅಯ್ಯೋ ಜಾನು, ಅಳಿಯಂದ್ರೆ ಏನಾಯ್ತು? ಯಾಕೆ ಗಾಬರಿಯಿಂದ ಇದ್ದೀರಾ? ಬೆಳಗ್ಗೆ ಯಾವನ ಸ್ವಾಮೀಜಿ ಬಂದಿದ್ದಂತೆ, ಹೌದಾ? ಹೌದು. ಈ ವಿಷಯ ನಂಗೆ ಕೇಳಲಿಲ್ಲ ಮಾವ. ದಿನ ಬೆಳಗಾದ್ರೆ ಉಪಾದಾನಕ್ಕೆ ಅಂತ ಸ್ವಾಮಿಗಳು ಸನ್ಯಾಸಿಗಳು ಎಲ್ಲ ಬರ್ತಾ ಇರ್ತಾರೆ. ಅದನ್ನೆಲ್ಲ ಯಾಕೆ ಹೇಳೋದು? ಇವತ್ತಿನ ಪರಿಸ್ಥಿತಿ ಪ್ರತಿದಿನದ ಹಾಗಲ್ಲ ಮಾವ. ಅಲ್ಲಿ ಪಿಸಿಗೆ ಪ್ರಸಾದ ತಿನ್ನಿಸಿ ಪ್ರಜ್ಞೆ ತಪ್ಪಿಸಿದಾನೆ. ಹೌದಾ? ಜಾನ್ವಿಗೆ ಏನಾದ್ರೂ ಪ್ರಸಾದ ಕೊಟ್ನಾ? ಹೌದು, ಕೊಟ್ಟಿದ್ದ. ಅಯ್ಯೋ ದೇವ್ರೆ, ಅವ್ರು ತಿನ್ಬಿಟ್ಲಾ? ಇಲ್ಲ, ವಾಕಿಂಗ್ ಹೋಗ್ಬಿಟ್ಟು ಬಂದ್ಮೇಲೆ ತಿನ್ನಿವೆ ಅಂತ ನಾನೇ ಕರ್ಕೊಬಂದೆ. ಜಾನು, ತಿನ್ಬೇಡ. ನೀನಿದನ್ ತಿನ್ಬಾರ್ದು. ಯಾಕೆ ಶ್ರೀ? ಬಾಬಾ ಕೊಟ್ಟಿದ್ದು. ಯಾರು ಕೊಟ್ಟರು ಅಷ್ಟೇ, ನೀನಿದನ್ ತಿನ್ಬಾರ್ದು. ನಾನು ಬರೆದು 2 ಸೆಕೆಂಡ್ ಲೇಟ್ ಆಗಿದ್ದಿದ್ರು ಎಂತ ಅನಾಹುತ ಆಗ್ಬಿಡ್ತಿತ್ತು. ಅನಾಹುತ? ಏನ್ ಅನಾಹುತ ಶ್ರೀ? ಯಾಕೆಷ್ಟು ಟೆನ್ಷನ್ ಆಗಿದೆಯಾ? ಅದು ನೀನು ಪ್ರೆಗ್ನೆಂಟ್ ಅಲ್ವಾ? ಊಟ ತಿಂಡಿ ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರ ಗುರ್ತು ಪರಿಚಯ ಇಲ್ದಿರೋ ತಂದ್ಕೊಟ್ರು ಅಂತ ತಿಂದ್ಬಿಡೋದಾ? ಶ್ರೀ, ಅದು ಪ್ರಸಾದ. ಪ್ರಸಾದ ಆದ್ರೂ ಇದನ್ನು ಯಾರು ಮಾಡಿರ್ತಾರೋ, ಹೇಗೆ ಮಾಡಿರ್ತಾರೋ, ಇದನ್ನು ತಯಾರಿಸೋದಕ್ಕೆ ಏನೇನು ಉಪಯೋಗಿಸಿರ್ತಾರೋ, ನಾವು ಯಾವಾಗಲೂ ನಮ್ಮ ಎಚ್ಚರಿಕೆಯಿಂದ ಇರಬೇಕಲ್ವಾ? ಅಷ್ಟೇನಾ? ನಾನು ಏನೋ ಅನಾಹುತ ಅನ್ಕೊಂಡ್ಬಿಟ್ಟೆ. ಸರಿ ಬಿಡು, ಇನ್ಮೇಲೆ ಹುಷಾರಾಗಿರ್ತೀನಿ. ಗುಡ್ ಜಾನು, ಇನ್ಮೇಲಿಂದ ಗುರ್ತು ಪರಿಚಯ ಇಲ್ದಿರೋರು ಏನು ಕೊಟ್ಟರು ತಿನ್ನಬಾರ್ದು. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಇದನ್ನು ಹಾಗೆ ಹೊರಗೆ ಎಸ್ತಾ ಹೋಗ್ತೇನೆ. ನನ್ನ ಮಗಳನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ ಅಂತೆಲ್ಲ ಹೇಳಿ ಕರ್ಕೊಬಂದು ಇಷ್ಟು ಬೇಜವಾಬ್ದಾರಿಯಾಗಿ ನಡ್ಕೊಬಿಟ್ನಲ್ಲ. ಇನ್ನು ಮುಂದಾದರೂ ಹುಷಾರಾಗಿರಬೇಕು. ಅಳಿಯಂದ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೋಬಾರ್ದು. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಷ್ಟು ಟೆನ್ಷನ್ ಮಾಡ್ಕೊಂಡ್ರು? ನಿನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ಕಣಮ್ಮ.